ವೀಕ್ಷಕರೇ, ಒಂದು ಶಾಲೆಯು ಕೇವಲ ಕಟ್ಟಡವಲ್ಲ, ಅದು ಒಂದು ಊರಿನ ಬೆಳಕು, ಒಂದು ಮನೆಯ ಭವಿಷ್ಯ, ಒಂದು ಮಗುವಿನ ಕನಸು. ಕನ್ನಡ ನಾಡಿನ ಮಣ್ಣಿನಲ್ಲಿ ಹುಟ್ಟಿದ ಕನ್ನಡ ಶಾಲೆ ಬದುಕಿಗಾಗಿ ಈ ಹೋರಾಟ ಇಂದು ನಡೆಯುತ್ತಿದೆ. ಹಾಗಾದ್ರೆ ಕನ್ನಡ ನಾಡಿನಲ್ಲಿ ಕನ್ನಡ ಶಾಲೆಗಳು ಉಳಿಯಲು ಯಾರು ಮುಂದೆ ಬರಬೇಕು? ಸರ್ಕಾರ ಅಥವಾ ಜನ ಅನ್ನೋ ಪ್ರಶ್ನೆ ಇಂದು ಪ್ರತಿಯೊಬ್ಬರ ಮುಂದೆ ಇದೆ. ಕೊನೆಯ ಕೆಲ ವರ್ಷಗಳಲ್ಲಿ ನೂರಾರು ಸರ್ಕಾರಿ ಕನ್ನಡ ಶಾಲೆಗಳು ವಿದ್ಯಾರ್ಥಿಗಳ ಕೊರತೆ ಹೆಸರಿನಲ್ಲಿ ವಿಲೀನ, ಸಂಯೋಜನೆ, ಅಂತಿಮವಾಗಿ ಮುಚ್ಚುವುದು. ಒಮ್ಮೆ ಓದು, ಆಟ, ನೆನಪುಗಳಿಂದ ಕಿಕ್ಕಿರಿದಿದ್ದ ಆ ಕಟ್ಟಡಗಳು ಇಂದು ಕೇವಲ ಖಾಲಿ ಗೋಡೆಗಳಾಗಿ ಉಳಿದಿವೆ. ಆದರೆ ಪ್ರಶ್ನೆ, ವಿದ್ಯಾರ್ಥಿಗಳು ಯಾಕೆ ಕಡಿಮೆಯಾದರು? ಶಿಕ್ಷಕರ ಕೊರತೆ, ಮೂಲ ಸೌಕರ್ಯಗಳ ಕೊರತೆ, ಬಾಗಿಲು ಬಾಗಿಲು ಗುರುಗಳ ಬದಲಾವಣೆ, ಸರ್ಕಾರದ ನಿರ್ಲಕ್ಷ್ಯ ಮತ್ತು ಇಂಗ್ಲಿಷ್ ಮಾಧ್ಯಮದ ಹೂಡಿಕೆ, ಈ ಎಲ್ಲವೂ ಸೇರಿ ಕನ್ನಡ ಶಾಲೆಗಳನ್ನು ನಿಧಾನವಾಗಿ ದುರ್ಬಲಗೊಳಿಸಿತು. ಸೂಕ್ಷ್ಮ ಕೋಪ, ಹೊಣೆಗಾರಿಕೆಯನ್ನು ಪ್ರಶ್ನಿಸುವ ಧ್ವನಿ. ಶಾಲೆಗಳನ್ನು ಉಳಿಸಬೇಕಾದ ಶಿಕ್ಷಣ ಇಲಾಖೆಯೇ ಇಂದು ಅವುಗಳನ್ನು ಮುಚ್ಚುವ ಕಾರಣ ಎನ್ನುವುದೇ ಅತ್ಯಂತ ನೋವು ತುಂಬಿದ ಸತ್ಯ. ಪೋಷಕರು ಹೇಳುತ್ತಾರೆ, ಗುರುಗಳೇ ಇಲ್ಲ, ಬಂದರೂ ತಾತ್ಕಾಲಿಕ. ಮಕ್ಕಳನ್ನು ಹೇಗೆ ಕಳುಹಿಸಬೇಕು? ಸಮಸ್ಯೆಗಳನ್ನು ಪರಿಹರಿಸದೆ ಶಾಲೆಯನ್ನೇ ಮುಚ್ಚೋದು, ಇದು ಆಡಳಿತದ ನ್ಯೂನ್ಯತೆ ಅಲ್ಲವೇ? ಶಾಲೆ ಮುಚ್ಚಿದ ಪರಿಣಾಮ ಅದರ ಗಂಭೀರತೆಗೆ ಬಿದ್ದ ಮಕ್ಕಳಿಗೆ, ದೂರದ ಊರಿಗೆ ಬೆಳಗ್ಗೆ ನಡೆದುಕೊಂಡು ಹೋಗುವ ನರಕ, ಮುಂದುವರಿಯದ ಶಿಕ್ಷಣ, ಪೋಷಕರ ಅಸಮರ್ಥತೆ, ಸಾವಿರಾರು ಬಾಲಕಿಯರ ಬಾಲಕರ ಭವಿಷ್ಯ. ಒಂದು ಶಾಲೆ ಮುಚ್ಚಿದರೂ ಅದರ ಪರಿಣಾಮ ಪೂರಾ ಪೀಳಿಗೆಯ ಮೇಲೆ ಬೀಳುತ್ತದೆ. ಇಂಗ್ಲಿಷ್ ಮೀಡಿಯಂಗೆ ಸರ್ಕಾರವೇ ನೀಡಿದ ಉತ್ತೇಜನ, ಖಾಸಗಿ ಶಾಲೆಗಳ ಏರಿಕೆ, ಕನ್ನಡ ಮಾಧ್ಯಮಕ್ಕೆ ಕಡಿಮೆ ಬಜೆಟ್, ಇದು ಎಲ್ಲವೂ ಸರ್ಕಾರ ಶಾಲೆಗಳನ್ನು ನಿಧಾನವಾಗಿ ಮುಚ್ಚುತ್ತಿದೆಯೇ ಎಂಬ ದೊಡ್ಡ ಪ್ರಶ್ನೆ ಎಬ್ಬಿಸುತ್ತಿದೆ. ಕನ್ನಡ ಪರ ಸಂಘಟನೆಗಳು, ಪೋಷಕರ ಒಕ್ಕೂಟ, ಶಿಕ್ಷಕರ ಸಂಘಗಳು ಎಲ್ಲರೂ ಒಂದೇ ಧ್ವನಿ. ಶಾಲೆ ಮುಚ್ಚಬೇಡಿ, ಶಾಲೆ ಬಲಪಡಿಸಿ. ಗುರುಗಳ ನೇಮಕ, ಮೂಲ ಸೌಕರ್ಯಗಳ ಸುಧಾರಣೆ, ಕನ್ನಡ ಶಾಲೆ ಉಳಿಸುವ ನೀತಿ, ಈ ಬೇಡಿಕೆಗಳು ಇಂದಿಗೆ ಬಡ ಜನರ ಚಳುವಳಿಯಾಗಿದೆ. ವೀಕ್ಷಕರೇ, ಒಂದು ಶಾಲೆಯು ಕೇವಲ ಕಟ್ಟಡವಲ್ಲ, ಅದು ಒಂದು ಊರಿನ ಬೆಳಕು, ಒಂದು ಮನೆಯ ಭವಿಷ್ಯ, ಒಂದು ಮಗುವಿನ ಕನಸು. ಕನ್ನಡ ನಾಡಿನ ಮಣ್ಣಿನಲ್ಲಿ ಹುಟ್ಟಿದ ಕನ್ನಡ ಶಾಲೆಗಳ ಬದುಕಿಗಾಗಿ ಈ ಹೋರಾಟ ಇಂದೂ ನಡೆಯುತ್ತಿದೆ. ಹಾಗಾದ್ರೆ ಕನ್ನಡ ನಾಡಿನಲ್ಲಿ ಕನ್ನಡ ಶಾಲೆಗಳು ಉಳಿಯಲು ಯಾರು ಮುಂದೆ ಬರಬೇಕು? ಸರ್ಕಾರ ಅಥವಾ ಜನ ಅನ್ನೋ ಪ್ರಶ್ನೆ ಇಂದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹುಟ್ಟಿದೆ. ಸಾರ್ವಜನಿಕರ ಪರವಾಗಿ ಸರ್ಕಾರ ಎಚ್ಚೆತ್ತು ಬಡ ವಿದ್ಯಾರ್ಥಿಗಳ ಕಡೆ ಗಮನ ಹರಿಸಿ ಸರಕಾರಿ ಶಾಲೆ ಉಳಿಸುವ ಪ್ರಯತ್ನ ಮಾಡಲಿ ಎಂದು ನಿಮ್ಮ ಜನತಾ ಧ್ವನಿ ಒತ್ತಾಯಿಸುತ್ತದೆ.